ರಾಮದುರ್ಗ ಪುರಸಭೆ ಮೇಲ್ದರ್ಜೆಗೇರಿಸಿ ನಗರಸಭೆಯನ್ನಾಗಿಸಿದ ಶಾಸಕ ಪಟ್ಟಣರಿಗೆ ಸನ್ಮಾನ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶಾಸಕರಾದ ಅಶೋಕ್ ಪಟ್ಟಣ ಅವರು ತಮ್ಮ ಸತತ ಪ್ರಯತ್ನದಿಂದ ರಾಮದುರ್ಗ ಪುರಸಭೆಯನ್ನು ಮೇಲ್ದರ್ಜೆಗೇರಿಸಿ ನಗರಸಭೆಯನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ಆದ್ದರಿಂದ ಇವತ್ತು ಪುರಸಭೆ ಸಭಾಂಗಣದಲ್ಲಿ ಪುರಸಭೆಯನ್ನು ಮೇಲ್ದರ್ಜೆಗೇರಿಸಿ ನಗರಸಭೆಯನ್ನಾಗಿಸಿದ ಪ್ರಯುಕ್ತ ರಾಮದುರ್ಗ ಪುರಸಭೆ ವತಿಯಿಂದ ಶಾಸಕ ಅಶೋಕ್ ಪಟ್ಟಣ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ, ನಮ್ಮ ರಾಮದುರ್ಗ ಪುರಸಭೆಯನ್ನು ನಗರಸಭೆಯನ್ನಾಗಿ ಸರ್ಕಾರ ಘೋಷಿಸಿದೆ. ಇದರಿಂದ ರಾಮದುರ್ಗಕ್ಕೆ ಹೆಚ್ಚಿನ ಅನುದಾನ ಸರ್ಕಾರದಿಂದ ಸಿಗುತ್ತದೆ. ಅದರ ಜೊತೆಗೆ ರಾಮದುರ್ಗವು ಇನ್ನಷ್ಟು ಅಭಿವೃದ್ಧಿಯಾಗಲು ಇದು ಸಹಕಾರಿಯಾಗಲಿದೆ ಎಂದು ಸುದ್ದಿಗಾರರ ಜೊತೆ ಮಾತನಾಡಿದರು. ನಂತರ ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ ಮಾತನಾಡಿ, ಮಾನ್ಯ ಶಾಸಕರು ಪರಿಶ್ರಮದಿಂದ ರಾಮದುರ್ಗ ಪುರಸಭೆ ಈಗ ನಗರಸಭೆಯಾಗಿದೆ. ಇದರಿಂದ ಪಟ್ಟಣದಲ್ಲಿ ಮೂಲ ಸೌಕರ್ಯಗಳು ಅಭಿವೃದ್ಧಿಯಾಗುವ ಜೊತೆಗೆ ರಾಮದುರ್ಗ ಪಟ್ಟಣವು ಕೂಡ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಪುರಸಭೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪುರಸಭೆಯನ್ನು ನಗರಸಭೆ ಮಾಡಿ ಮೇಲ್ದರ್ಜೆಗೇರಿಸುವ ಮುಖಾಂತರ ನಮ್ಮ ರಾಮದುರ್ಗ ಒಂದು ಬಯಲಿಗೆ ಸ್ಥಾಪನೆ ಆದಂತಾಗಿದೆ. ನಾವು ಮೇಲ್ದರ್ಜೆಗೇರಿಸೋದು ದೊಡ್ಡದಲ್ಲ, ತಾವೆಲ್ಲ ಮುನ್ಸಿಪಾಲಿಟಿ ಮೆಂಬರ್ಸ್ಗಳು ತಾವು ವಾರ್ಡ್ ಒಳಗೆ ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಶಿವನವರಲ್ಲಿ ಕಸ ಯಾರು ಕೊಡ್ತಾರೆ ಕಸ ಟೈಮ್ ಕರೆಕ್ಟಾಗಿ ಇದು ಮಾಡಿದ್ರೆ ರಾಮದುರ್ಗ ಕಸದಿಂದ ಅರ್ಧ ಪ್ರಾಬ್ಲಮ್. ಬೆಂಗಳೂರಲ್ಲಿ ಕೂಡ ನಾವು ಬಹಳ ದೊಡ್ಡ ಫೇಸ್ ಬರ್ತಾ ಇದೆ ಕಸದ್ದು. ರಾಜಧಾನಿ ಸಿಕ್ಕಿಬಿಡಿದ ಬೆಂಗಳೂರು ದೊಡ್ಡ ಇವಾಗಿಂದ ರೂಢಿ ಮಾಡ್ಕೊಂಡ್ರೆ ಒಂದು ಎಷ್ಟೇ ಬೆಳೆದ್ರು ಕೂಡ ಕರೆಕ್ಟ್ ಟೈಮ್ ಸರಿಯಾಗಿ ನಾನು ನಮ್ಮನೆ ನೋಡ್ತೀನಿ. ಗಾಡಿ ಬದುಕೊಂಡ್ ಬರ್ತಾರೆ, ಕಟ್ಟಡ ಹಾಕೊಂಡ್ಬರ್ತಾರೆ, ಬಂದ್ಬಿಟ್ಟು ನಾವೆಲ್ಲ ಕಸ ಹಾಕಕ್ಕೆ ಅದು ನೋಡ್ಬೇಕು. ಆಮೇಲೆ ಎಲ್ಲ ಕಟ್ಟಡ ಹಾಕಿ ಯಾವುದೇ ಆಗಲಿ ಆ ಮುನ್ಸಿಪಾಲಿಟಿ ಮೆಂಬರ್ಸು ಈ ಅಧಿಕಾರಿಗಳ ಜೊತೆ ಸರಿಯಾಗಿ ಬಾಂಧವ್ಯ ಇಟ್ಕೊಂಡು ಕರೆಕ್ಟಾಗಿ ಕೆಲಸ ಮಾಡಿಕೊಂಡ್ರೆ ನಮ್ಮ ರಾಮದುರ್ಗ ಮುಂದೆ ಬರುತ್ತೆ ಅಂತ ಹೇಳಿ ನಾನು ನೆನಪಿಸ್ಕೊಳ್ತಾ ಇದ್ದೀನಿ. ಮತ್ತೆ ಈಗಾಗಲೇ 20 ಕೋಟಿ ತಂದು ಈಗೆಲ್ಲ ಕೆಲಸಗಳು ಸ್ಟಾರ್ಟ್ ಆಗಿದೆ, ಎಲ್ಲ ಬೇರೆ ಕಡೆ ಸ್ಟಾರ್ಟ್ ಆಗಿದೆ. ಇನ್ನೇ ಕೆಲವರು ನೀವು ಅಧಿಕಾರಿಗಳು ಹೇಳ್ತೀರೋ ಮೇಲೆ ಅವ್ರು ಹೇಳ್ಬೇಕಲ್ಲ, ನೀವು ಟೆಂಡರ್ ಕರೆದ್ರೆ ಕೆಲಸ ಆಗ್ತಾರ. ಅದಕ್ಕೆ ಅವರೆಲ್ಲ ಕೆಲವರು ವಾರ್ಡ್ ಮೆಂಬರ್ಸು ನಮ್ಮ ವಾರ್ಡ್ ಕೆಲಸನ ಆಗಿಲ್ಲ ಅಂತ ಅದನ್ನ ನೋಡಿ ಯಾವ ವಾರ್ಡಿಗೆ ಏನು ಕೆಲಸ ಆಗಬೇಕು ಮತ್ತೆ ಮುಂದೆ ಇನ್ನೊಂದು 10 ಕೋಟಿ ತೊಗೊಂಬರ್ತೀನಿ. ಆದಷ್ಟು ರಾಮದುರ್ಗ ಚೆನ್ನಾಗಿ ನೋಡೋಕೆ ಬರೋದು ಚೆನ್ನಾಗಿ ಮಾಡು. ಆಮೇಲೆ ಇದನ್ನ ಬೀದಿ ದೀಪ ಹಾಕಿದೀವಲ್ಲ ನಡುಗೆ ಡಿವೈಡರ್ ಇದೆಲ್ಲ, ನನ್ನ ಮೊನ್ನೆ ಲಾಸ್ಟ್ ಭಾಳ ದಿನ ಆಯ್ತು. ಡಿವೈಡರ್ ಸ್ವಲ್ಪ ಕ್ಲೀನ್ ಮಾಡಿಸಿ ಮತ್ತೆ ಪೇಂಟ್ ಮಾಡಿಸು ಅಂತ ಹೇಳಿದೆ, ಇನ್ನೂ ಮಾಡಿಸಿಲ್ಲ. ಆಮೇಲೆ ನಾನು ಮೊನ್ನೆ ಮಸ್ಕತ್ಗೆ ಹೋದಾಗ ಆ ಕಂಪುಗಳಿಗೆ ಒಂದು ಸಣ್ಣದ ಕಮಾನ ಥರ ಮಾಡಿ ಭಾಳ ಒಳ್ಳೆ ಥರ ಡಿಸೈನ್ ಮಾಡಿದೆ. ಅದು ಕೂಡ ನಾನು ಡಿಸೈನ್ ಮಾಡಿಸ್ತೀನಿ, ಭಾಳ ಚೆನ್ನಾಗಿದೆ. ಮಸ್ಕತ್ಗೆ ಹೋದಾಗ ನೋಡ್ಕೊಂಬಂದೆ, ಭಾಳ ಚೆನ್ನಾಗಿ ಬಂದಿದೆ. ಸೇಮ್ ನಮ್ಮ ಕಮಕ್ಕೆ ನಡಕ್ಕೆ ಒಂದು ಲೈಟ್ ಐತಲ್ಲ, ಅದ್ರ ಬದಲಾಗಿ ಇನ್ನೊಂದು ಒಂದು ಆ್ಯಂಗಲ್ ಮಾಡಿ ಹಾಕಿದ್ದಾರೆ, ಭಾಳ ಚೆನ್ನಾಗಿ ಕಾಣ್ತದೆ. ಎಲ್ಲ ಇದರಿಂದ ನಾವು ಒಳ್ಳೆ ಡಿಸೈನ್ ಮಾಡಿ ಫ್ಲವರ್ ಭಾಳ ಚೆನ್ನಾಗಿ ಕಾಣ್ತಾ ಇತ್ತು. ಅದು ಕೂಡ ಫೋಟೋ ಎಲ್ಲ ಹಿಡ್ಕೊಂಡು ಮಾಡ್ತಾರೆ. ನಾವು ಎಲ್ಲೇ ಹೋದ್ರು ಕೂಡ ರಾಮದುರ್ಗ ಏನು ಮಾಡ್ಬೇಕಪ್ಪ ಫೋಟೋ ಹಿಡ್ಕೊಂಡ್ಬಿಡ್ತೀವಿ. ಫೋಟೋ ಹಿಡ್ಕೊಂಡು ಒಂದು ಅವೇರ್ನೆಸ್ ಇರಬೇಕು, ಒಂದು ವಿಜಯ ಇರಬೇಕಲ್ಪ, ಹಿಂಗೆ ಮಾಡ್ಕೊಂಡು ಅಂತೇಳಿ ಅದಕ್ಕೆ ಆ ಥರ ಇಟ್ಕೊಂಡು ನಾನು ಬೇಕಾದಷ್ಟು ಮಾಡ್ಕೊಂಡ್ಬಂದಿದ್ದೀನಿ. ಮತ್ತೆ ಮುಂದೆ ಈ ಬಿಲ್ಡಿಂಗ್ ಕೂಡ ಹೊಸ ಒಂದು ಬಿಲ್ಡಿಂಗ್ ಕಟ್ಕೊಂಡು ಯೋಚನೆ ಮಾಡ್ತಾರೆ. ಆದರೆ ಇದು ಬಹಳ ಹಳೆ ಕಾಲದಿಂದ ಪೂರ್ತಿಗೋಸ್ಕರ ಇರಲಿ ಅಂತ ಸುಮ್ಮನೆ ಕೇಳಿಸಿಲ್ಲ. ಇಲ್ಲಾಂದ್ರೆ ಇದನ್ನ ತರೋದು ಬೇರೆ ಮಾಡಬೇಕು ಅಂತ ಇದ್ವಿ. ಆದ್ರೆ ಹಳೆ ಬಿಲ್ಡಿಂಗು ಮಹಾರಾಜ ಕಾಲದಿಂದ ಇದೆ, ನೋಡ್ಕೊಂಡು ಹೋಗ್ತು ಅಂತ ಹೇಳಿ ಒಂದು ಮಾಡ್ತೀವಿ. ಏನಪ್ಪ ತೊಂದರೆ ಕಾಣಿಸುತ್ತೆ, ಮನೆ ಮಾಡ್ತದೆ, ಮನೆ ಹೊಡೆದೇ ಮನೆ ಕೊಟ್ಟಿಲ್ಲ ಅಂತ ಮನೆ ಕೊಟ್ಟಿಲ್ಲ ಅಂತ ಅದನ್ನ ಅದ್ರ ಮನೆ ನೋಡಿ ಜಾಗ ತಗೊಂಡಿದೀವಿ. ಜಾಗ ನೋಡಿ ಜಾಗ ತಗೊಂಡ್ರಿ. ಈಗ ನಾವು ಏನೋ ಜಾಗ ಕೊಡ್ತೀವಿ ಅಂದ್ರೆ ಇರೋರೆಲ್ಲ ಬಂದ್ಬಿಡ್ತಾರೆ, ಇರೋ ಮನೆಯವರೇ ಬಂದ್ಬಿಡ್ತಾರೆ. ಏನಾಗ್ತದೆ ನಮ್ಗೆ ನಾನು ಬಹಳಷ್ಟು ಇತ್ತು ಕೆಲವು ವಿಚಾರ ಮನೆ ಇರೋದೇ ಮನೆ ಕೊಡೋದೇ. ನಾವು ಈಗ ಪೊಲೀಸ್ ರಿಪೋರ್ಟ್ ತರಿಸ್ತಾ ಇದ್ವಿ. ಯಾರ್ಯಾರು ಅರ್ಜಿ ಬಿಡಿದೆ ಈಗಾಗಲೇ ಮುನ್ಸಿಪಾಲಿಟಿ ಬೇಕಾದ ಅರ್ಜಿ ಕೊಟ್ಟಿದ್ದಾರೆ, ಅದೆಲ್ಲ ಸ್ಕ್ರೂಟಿನಿ ಮಾಡಿ ಪ್ರಾಮಾಣಿಕವಾಗಿ ಯಾರ ಮನೆಯಿಂದ ಅವ್ರಿಗೆ ಮಾತ್ರ ಕೊಡೋದು. ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ, ಬಡವರೇ ಸೌಕರ್ಯ ನಮ್ಮದೇ. ಆದ್ರಿಂದ ಯಾರ ಮನೆ ಇಲ್ಲೋ ಕರೆಕ್ಟ್ ಐಡೆಂಟಿಫಿಕೇಶನ್ ಮಾಡಿ. ಈಗ ಆ ರೈತರಿಗೆ ಎಷ್ಟು ಮನೆ ಆಗ್ತದೆ ಅಂದಾಜು ಏನಾಗ್ತದೆ ಭಾಗ ಇರ್ತಾರೆ, ಭಾಗ ಆಗಿರುತ್ತೆ. ಹಣದ ಹೆಸರೋದು, ತಮ್ಮ ಹೆಸರೋದು, ನಮ್ಮ ಜೊತೆ ಸುತ್ತಮುತ್ತ ಅವರೇ ಕಾಳಜಿ ಆಗ್ತಾರೆ. ನಾನು ದಯವಿಟ್ಟು ಯಾರು ನಾವು ಏನಾಗಲ್ಲ, ಪ್ರಾಮಾಣಿಕವಾಗಿ ಯಾರು ಬಿಡೋದು ಎಲ್ಲ ಫಲಾನುಭವಿಗಳಿಗೆ ಕರೆದು ಮಾತಾಡಿಸಿ ಅವ್ರು ನೋಡಿ ಅವ್ರ ಪರಿಸ್ಥಿತಿ ನೋಡ್ಕೊಂಡೇ ಕೊಡ್ತೀನಿ ನಾನು.
ಅದು ಯಾವ ಶಿಫಾರಸು ನಾನು ಇಲ್ಲ, ನಾನೇ ಕೊಡ್ತೀನಿ. ಈ ಸಲ ಅವ್ರಿಗೆಲ್ಲ ಕಲ್ಸಿ ಅದೇ ಕಲ್ಸಿ ಒಂದು ದಿನಕ್ಕೆ ಒಂದು 50 ಜನ ಕಲ್ಸಿ ಮೀಟಿಂಗ್ ಮಾಡಿ ಒಂದು 55 ಜನ ಕಲ್ಸಿ ಒಂದೊಂದು ವಾರ 50 ಲೆಟರ್ ತಗೊಂಡು ಪಕ್ಕ ಮಾಡಿ ಎಲ್ಲ ಮಾಡಿ ಪ್ರಾಮಾಣಿಕ ಮಾಡಿದ್ರೆ ಅದೊಂದು ಹಂತದಲ್ಲಿ ಬರುತ್ತೆ ಅಂತ ನನಗೆ ಅನಿಸಿಕೆ. ಹಾಗೆ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳು ಬೇರೆ ಅಭಿವೃದ್ಧಿ ಮಾಡ್ತೀನಿ. ತಾವೆಲ್ಲ ಸಹಕಾರ ಕೊಡೋದು, ನಾನು ಒಬ್ಬೇ ಮಾಡೋಕ್ಕಾಗಲ್ಲ. ತಾವೆಲ್ಲ ಸಹಕಾರ ಕೊಡೋದು, ಅವ್ರಿಗೂ ಕೂಡ ಹೇಳ್ತೀನಿ. ಅಭಿವೃದ್ಧಿ ಕೂಡ ನಾವೇನು ತಪ್ಪು ಮಾಡಿದ್ರೆ ದಯವಿಟ್ಟು ತಾವೆಲ್ಲ ಪೇಪರ್ಗೆ ಬರೋದು ನಮ್ಗೆ ಅವೇರ್ನೆಸ್ ಕೊಡೋದು ಮಾಡಿ. ನಾನು ಹಿಂದೆ ಮುಂದೆ ಬೇರೆ ಹೋಗ್ಬೇಕು ಅಂತ ನಾನು ಹೇಳಲ್ಲ. ನಾವೇನಾದ್ರು ತಪ್ಪು ಮಾಡಿದ್ರೆ ತಪ್ಪನ್ನ ತಿದ್ಕೊಳ್ಬೇಕು ಅಂತಂದ್ರೆ ನೀವೆಲ್ಲ ಪತ್ರ ಬಂದ್ರೆ ನಾವು ತಿದ್ಕೊಂಡು ಮತ್ತೆ ಅಭಿವೃದ್ಧಿ ಮಾಡೋಕ್ಕೆ ನಾವು ಗಮನ ಕೊಡ್ತೀವಿ.